ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಮೊಬೈಲ್ಸ್. ಸಾರು ವಗ್ಗಾರ್ ಸರ್ ಅಂತ ಬಂಗಾರಪೇಟೆಯಲ್ಲಿ. ಏನ್ ಸರ್ ನಿಮ್ಮ ವೃತ್ತಿ? ಸರ್ ಹೈಸ್ಕೂಲ್, ಗರ್ಲ್ಸ್ ಹೈಸ್ಕೂಲ್ ಹೆಡ್ ಮಾಸ್ಟರ್. ನಿಮ್ಗೆ ಓಲ್ಡ್ ಕಸ್ಟಮರ್ ಮೊಬೈಲ್ ಬೇಕು ಅಂತ Y51 Pro ವಿವೋ ಪರ್ಚೇಸ್ ಮಾಡಿದ್ದಾರೆ. ಅವ್ರಿಗೆ ಏನ್ ಅನ್ಸ್ತಂತ ಕೇಳೋಣ ಸರ್. ಹೇಳಿ ಸರ್. ಸರ್ ಆಲ್ರೆಡಿ ಮುಂಚೆ ನಾನೊಂದು ವಿವೋ ಕಂಪನಿಯಲ್ಲಿನೇ ಬಜಾಜ್ ಫೈನಾನ್ಷಿಯಲ್ ತಗೊಂಡಿದ್ದೆ ನಿಮ್ಮ ಒಂದು ಶಾಪ್ ಅಲ್ಲಿ ಸರ್. ತುಂಬಾ ಚೆನ್ನಾಗಿ ಬಂತು. ಈಗಲಾದ್ರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತದೆ. ಆದ್ರೆ ನಾನು ಎಕ್ಸಾಮ್ ಗೋಸ್ಕರ ನಾನು ಅದು ಸ್ವಲ್ಪ ಸೆಟ್ ತುಂಬಾ ಅಪ್ಡೇಟ್ ಮಾಡೋಸ್ಕರ ಮತ್ತೊಂದು ಹೊಸ ಸೆಟ್ ತಗೊಳ್ಬೇಕಂತ ಹೇಳ್ಬಿಟ್ಟು ಅಂಗಡಿಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಬಜಾಜ್ ಕಂಪನಿಯಲ್ಲಿ ನನಗೆ ಹೆಲ್ಪ್ ಆಗಿರೋದ್ರಿಂದ, ನಂದು ಕೂಡ ನನ್ನ ಸ್ಯಾಲರಿಯಲ್ಲಿ ಡಿಡಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇರೋದ್ರಿಂದ, ಯಾವುದೇ ಸಮಸ್ಯೆ ಇಲ್ಲದೆ ಇರೋದ್ರಿಂದ ನನಗೆ ನಮ್ಮ ಶಾಪ್ ಓನರ್ ಜಗದೀಶ್ ಸರ್ ಹೆಲ್ಪ್ ಮಾಡಿದ್ರು. ನಿಮ್ ಕಂಪನಿ ಕೂಡ ಫೋನ್ ಮಾಡಿಬಿಟ್ಟು ನನಗೆ ಸಹಾಯ ಮಾಡಿದ್ದಾರೆ. ಮತ್ತು ಮೊಬೈಲ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಅವಾಗ ಏನೇ ಸಮಸ್ಯೆ ಆದ್ರೂ ಕೂಡ, ಸ್ವಲ್ಪ ಮೈನರ್ ಆದ್ರೂ ಕೂಡ ಬಂದ್ರೆ ತಕ್ಷಣ ನನಗೆ ಅಪ್ಡೇಟ್ ಮಾಡಿಕೊಡ್ತಾರೆ. ಏನು ಸಮಸ್ಯೆ ನನಗೆ ಯಾವುದು ಇಲ್ಲ ಸರ್ ಇದುವರೆಗೆ. ಆದ್ದರಿಂದ ಇದೇ ತರ ನನಗೆ ತಮ್ಮ ಕಂಪನಿಯಿಂದ ಈ ತರ ಮೊಬೈಲ್ಗಳಾಗ್ಲಿ ಬೇರೆ ಬೇರೆ ಏನಾದ್ರು ವಸ್ತು ಪರ್ಚೇಸಿಂಗ್ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ. ಮತ್ತು ಅಷ್ಟೇ ನನಗೆ ತುಂಬಾ ಚೆನ್ನಾಗಿ ಸರ್ವಿಸ್ ಸಿಗ್ತದೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗಿದೆ ಸರ್. ಆವಾಗ ಈ ಶಾಪ್ಗೆ ಬರ್ತೀನಿ, ನಮ್ಮ ಫ್ರೆಂಡ್ಸ್ ಕೂಡ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಸ್ವಂತೂರು ಎಲ್ಲಿ ಸರ್? ಸರ್ ಸ್ವಂತೂರು ಆಕ್ಚುಲಿ ಬಿಜಾಪುರ ತಾಲೂಕೆ ಸರ್. ನಾನು ಇಲ್ಲೇ ಜಾಬ್ ಅಪಾಯಿಂಟ್ ಆಗಿ ಇಲ್ಲೇ ಬಂದು 30 years ಆಯ್ತು. ಬಂಗಾರಪೇಟೆ ತುಂಬಾ ಚೆನ್ನಾಗಿದೆ ಸರ್. ನಾನು ಹತ್ರ ಒಂದು 18 years ಆಯ್ತು ಸರ್. 18 years ನಿಂದ ಇಲ್ಲಿ ಬರ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ಸರ್ವಿಸ್ ಸಿಗ್ತಾ ಇದೆ. ಒಳ್ಳೆ ಮೊಬೈಲ್ಸ್ ಗಳನ್ನು ಕೂಡ ನೀವು ಪರಿಚಯ ಮಾಡಿಸ್ತಾ ಇದ್ದೀರಿ. ಅದರಿಂದ ನಾನು ಈ ಒಂದು ಶಾಪ್ ಅನ್ನು ಬಿಡ್ಲಿಕ್ಕೆ ನನ್ನ ಮನಸ್ಸೇ ಇಲ್ಲ ಸರ್. ಇಲ್ಲಿ ಬರೋ ಕಸ್ಟಮರ್ಸ್ಗೆ ಏನ್ ಹೇಳ್ಬೇಕಂತ? ಕಸ್ಟಮರ್ಸ್ ಆಲ್ರೆಡಿ ನಾನು 99% ಹೇಳ್ಬಿಟ್ಟಿದ್ದೀನಿ ಸರ್. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಮತ್ತು ನಾನು ಕರ್ಕೊಂಡು ಬಂದಿದ್ದೀನಿ. ಸಾಕಷ್ಟು ನನ್ನ ಫ್ರೆಂಡ್ಸ್ ಟೀಚರ್ಸ್ ಕರ್ಕೊಂಡು ಬಂದಿದ್ದೀನಿ. ಅವ್ರು ಕೂಡ ನಂಬರ್ ಆಫ್ ಫೋನ್ಸ್ ಪರ್ಚೇಸ್ ಮಾಡಿದ್ದಾರೆ ಸರ್ ನಿಮ್ಮಲ್ಲಿ ಆಲ್ರೆಡಿ. ಇವು ಕೂಡ ಮತ್ತೆ ನಾನು ಇಲ್ಲಿ ಬರಕ್ ಹೇಳ್ತೀನಿ ಸರ್, ಅಪ್ಡೇಟ್ ಆಗಿರುತ್ತೆ ಕೆಲವೊಂದು ಮೊಬೈಲ್. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ. ಸರ್ ಎಲ್ಲರೂ ನಮ್ಮ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಏನೇ ನಮ್ಮ ಬಂಗಾರಪೇಟೆ ತಾಲೂಕಾಗ್ಲಿ, ಪಕ್ಕದ ತಾಲೂಕಾಗ್ಲಿ, ನಮ್ಮ ಜಿಲ್ಲೆ ಆಗ್ಲಿ, ಎಲ್ಲಾದ್ರೂ ಇರ್ಲಿ, ನೀವು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ಈ ನಮ್ಮ ಜಗದೀಶ್ ಸರ್ ಈ ಒಂದು ಶಾಪ್ಗೆ ಬಂದ್ಬಿಟ್ಟು ಏನೇ ವಸ್ತುಗಳು ಬೇಕಾದ್ರೆ ಪರ್ಚೇಸ್ ಮಾಡ್ಲಿ ಅಂತ ಹೇಳ್ತಾ ಇದನ್ನ ಎಲ್ಲಾ ಕಡೆ. ರೆಸ್ಪಾನ್ಸ್ ಆಗ್ಲಿ ಹೆಂಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಬಂದ ತಕ್ಷಣ ಪ್ರೀತಿಯಿಂದ, ಖುಷಿಯಾಗಿ ನಕ್ಕೊಂಡು, ಯಾವುದೇ ಕೋಪ ಮಾಡ್ಕೊಳ್ಳೋದೇನೆ ನಮ್ಗೆ ಸರ್ವಿಸ್ ಮಾಡ್ಕೊಡ್ತಾ ಇದ್ದಾರೆ ಸರ್. ಇದ್ರಲ್ಲಿ ಮಾತ್ರ ನಂಬರ್ 1 ಸರ್. ನಾನು ಹೇಳ್ಬೇಕಂತಂದ್ರೆ ಎಷ್ಟೊತ್ತಾದ್ರೂ ಇಲ್ಲಿ ನಿಂತ್ಕೊಳ್ಳಿಕ್ಕೆ ನನಗೆ ಬೇಜಾರಾಗೋದಿಲ್ಲ ಸರ್. ನಾನು 2 ವಾಟರ್ ಫಿಲ್ಟರ್ ಪರ್ಚೇಸ್ ಮಾಡಿದ್ದೀನಿ ಸರ್. ವಾಟರ್ ಫಿಲ್ಟರ್ ಆಲ್ರೆಡಿ ಒಂದು ಫಿಕ್ಸ್ ಮಾಡಿದ್ದೀವಿ ನಮ್ಮ ಫ್ರೆಂಡ್ ಮನೆಯಲ್ಲಿ. ನಾನೇ ತಗೊಂಡು ಹೋದೆ. ತುಂಬಾ ಚೆನ್ನಾಗಿ ನೀರು ಇವಾಗ ಒಳ್ಳೆ ಚೆನ್ನಾಗೇ ಬರ್ತಾ ಇದೆ ಸರ್ ನೀರು, ಫಿಲ್ಟರ್ ವಾಟರ್ದು. ಈಗ ನಾನು ಕೂಡ ಅದನ್ನ ಪರ್ಚೇಸ್ ಮಾಡಿ ಇಟ್ಟಿದ್ದೀನಿ, ನಾನು ತಗೊಂಡೋಗಿಲ್ಲ. ನಾಳೆ ಸಾಯಂಕಾಲ ತಗೊಂಡು ಫಿಟ್ ಮಾಡ್ತೀನಿ ಸರ್. ಹೆಂಗಿದೆ ಸರ್ ನೋಡಕ್ಕೆ ಫಿಲ್ಟರ್? ಸರ್ ಫಿಲ್ಟರ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ ಅವ್ರು ತುಂಬಾ ಖುಷಿ ಆದ್ರು ಸರ್. ಅವ್ರು ಬರ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟು, ಯಾಕಂದ್ರೆ ನಾನು ಅವಾಗ ಮೊಬೈಲ್ ಆಗ್ಲಿ ವಸ್ತು ಪರ್ಚೇಸ್ ಮಾಡೋದ್ರಿಂದ ನಿಮ್ ಫ್ರೆಂಡ್ ಒಳ್ಳೆ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂತೇಳಿ ನನ್ನಿಂದ ಅವರು ನಾನೇ ತಗೊಂಡು ಅವ್ರ ಮೇಲೆ ಕೊಟ್ಟು ಬಂದಿದ್ದೀನಿ ಸರ್. ಸರ್ ಹೀಗಾಗಿದೆ. ಫಿಕ್ಸ್ ಮಾಡಿಸಿದ್ದೀನಿ. ಅವ್ರ ನಂಬಿಕೆಯಿಂದ, ನಮ್ಮಿಬ್ಬರ ನಂಬಿಕೆಯಿಂದ ಅವ್ರ ಅಂಗಡಿಗೆ ಬಂದು ವಿಸಿಟ್ ಕೊಟ್ಟಿಲ್ಲ, ನೋಡಿಲ್ಲ ಸರ್. ಏನ್ ಸಮಸ್ಯೆ ಇರ್ಲಿ, ನಂಬಿಕೆ ಅಷ್ಟೇ. ತೊಂದ್ರೆ ಆಗ್ಲಿ, ಅದು ನಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿಮ್ಗೆ ಮಾಡ್ಕೊಡೋ ಜವಾಬ್ದಾರಿ. ಹೌದು ಸರ್. ಯಾವಾಗ ಫೋನ್ ಮಾಡಿದ್ರು ಟಕ್ ಅಂತ ರೆಸ್ಪಾನ್ಸ್ ಮಾಡ್ತೀರಿ ಸರ್. ಊಟಕ್ಕೆ ಹೋದ್ರು ಕೂಡ ಒಂದು 5 ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಸಹಾಯ ಅಂತ. ರಜೆ ಆಯ್ತು ಸರ್. ಕ್ಲೋಸ್ ಇತ್ತು ಸರ್. ಬಂದಿದ್ರು ಭಾನುವಾರ ದಿವಸ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.